ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಸ್ಪರ್ಧಾ ವಿವೇಕ. ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ನೋಡ್ತಾ ಹೋಗೋಣ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಕುರಿತು. ಇದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಒಂದು ರಿಲೇಟೆಡ್ ಕ್ಲಾಸ್ ಆಗಿರ್ತಕ್ಕಂಥದ್ದು. ಮೋರ್ ದನ್ ಇಂಪಾರ್ಟೆಂಟ್, ನಾಟ್ ಓನ್ಲಿ ಕರೆಂಟ್ ಅಫೇರ್ಸ್ ವಿತ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾನ್ಯ ಅಧ್ಯಯನದ ಕುರಿತು ಕೂಡ ನೋಡ್ತಾ ಹೋಗೋಣ. ಏನೆಲ್ಲ ಇದೆ ಅನ್ನೋದು ಇವತ್ತಿನ ತರಗತಿ ಅಂತ ಯಾವುದೇ ರೀತಿಯ ಟೈಮ್ ವೇಸ್ಟ್ ಮಾಡ್ತಾ ನೇರವಾಗಿ ತರಗತಿಗೆ ಹೋಗೋಣ. ಮೊದಲ ಪ್ರಶ್ನೆ, ಮೋರ್ ದೆನ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇತ್ತೀಚೆಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ನೂತನ ಸದಸ್ಯ ರಾಷ್ಟ್ರವಾಗಿ ಈ ಕೆಳಕಂಡ ಯಾವ ದೇಶ ಇತ್ತೀಚೆಗೆ ಸೇರ್ಪಡೆಗೊಂಡಿದೆ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉಜ್ಬೇಕಿಸ್ತಾನ. ಉಜ್ಬೇಕಿಸ್ತಾನ ರೀಸೆಂಟ್ಲಿ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ NDB ಬ್ಯಾಂಕಿನ ಸದಸ್ಯ ರಾಷ್ಟ್ರವಾಗಿ ಆಯ್ಕೆಗೊಳ್ಳುವುದರ ಮೂಲಕ ಮಧ್ಯಪ್ರಾಚ್ಯ ರಾಷ್ಟ್ರವೊಂದು ಇತ್ತೀಚೆಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಸದಸ್ಯ ರಾಷ್ಟ್ರವಾದ ಮೊಟ್ಟ ಮೊದಲ ರಾಷ್ಟ್ರವಾಗಿ ನಾವು ಗುರುತಿಸ್ತೇವೆ. ನಿಮಗೆ ಗೊತ್ತಿರಲಿ, ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಏನೆಲ್ಲ ಇದೆ ಪ್ರಶ್ನೆ ನೋಡೋಣ. ನೋಡಿ, ಇದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಐತಲ್ಲ, NDB ಬ್ಯಾಂಕ್ ಐತಲ್ಲ, NDB ಬ್ಯಾಂಕ್ ಇದು ಯಾವಾಗ ಸ್ಥಾಪನೆ ಆಯ್ತು ಅಂತ ನೋಡೋದಾದ್ರೆ 2014ರ 6ನೇ ಬ್ರಿಕ್ಸ್ ಸಮ್ಮೇಳನದಲ್ಲಿ ಇದು ಜಾರಿಯಾಗ್ತದೆ, ಅಥವಾ ಇದನ್ನ ಪೋರ್ಟೋಲೋಸೋ ಘೋಷಣೆ ಅಂತ ಕೂಡ ಕರೀತಾರ. 2014ರಿಂದ ಇದು ಸ್ಥಾಪನೆ ಆಗ್ತದೆ, 2015ರಿಂದ ಇದು ಜಾರಿ ಆಗ್ತದ. ಸ್ಥಾಪಕ ದೇಶಗಳನ್ನು ನೋಡಿದ್ರೆ ಬ್ರಿಕ್ಸ್ ನ ಒಕ್ಕೂಟ ಪ್ರಮುಖ 5 ದೇಶಗಳಾಗಿರ್ತಕ್ಕಂಥ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ. ಇದರ ಕೇಂದ್ರ ಕಚೇರಿ, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದ್ರೆ ಚೀನಾದ ಶಾಂಘೈದಲ್ಲಿ ಕಂಡು ಬಂದ್ರೆ, ಇದರ ಪ್ರಾದೇಶಿಕ ಕೇಂದ್ರ ಕಚೇರಿ ಸಹ ಕೆಲವೊಂದಿಷ್ಟು ಕಡೆ ಕಂಡು ಬರ್ತವ. ಅದರಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಸೌತ್ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ದೆನ್ ಭಾರತದ ಗುಜರಾತ್ನಲ್ಲಿ ಕಂಡು ಬರುತ್ತೆ. ಇದು ಭಾರತದ ಗುಜರಾತಿನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಕೇಂದ್ರ ಕಚೇರಿ ಭಾರತದಲ್ಲಿ ಎಲ್ಲೈತೆ ಅಂತ ನಾವು ನೋಡೋದಾದ್ರೆ ಇದು ಕೇಂದ್ರ ಕಚೇರಿ ಗುಜರಾತಿನಲ್ಲಿ ಕಂಡು ಬರುತ್ತಾ. ಇದು ಮೋರ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಏನಿದೆ ನೋಡ್ತಾ ಹೋಗೋಣ. ನ್ಯೂ ಡೆವಲಪ್ ಬ್ಯಾಂಕಿನ ನೂತನ ಸದಸ್ಯ ರಾಷ್ಟ್ರಗಳನ್ನ ಇತ್ತೀಚೆಗೆ ನೋಡೋದಾದ್ರೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಉಜ್ಬೇಕಿಸ್ತಾನ ಸೇರುವುದರ ಜೊತೆಗೆ ನೋಡಿ, ಉಜ್ಬೇಕಿಸ್ತಾನ ಅದರ ಜೊತೆಗೆ ಕೊಲಂಬಿಯಾ ಸಹ ಏನಾಗಿದೆ ಅಂತ ಕೇಳಿದ್ರೆ ಈ ಒಂದು NDB ಬ್ಯಾಂಕಿನ NDB ಬ್ಯಾಂಕಿನ ನೂತನ ಸದಸ್ಯ ರಾಷ್ಟ್ರವಾಗಿ ಉಜ್ಬೇಕಿಸ್ತಾನ ಮತ್ತು ಕೊಲಂಬಿಯಾ ದೇಶಗಳು ನೂತನ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಳ್ಳುವುದರ ಮೂಲಕ ಇವುಗಳ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಅಲ್ಜೀರಿಯಾ ಮತ್ತು ಇಥಿಯೋಪಿಯಾ ಕೂಡ ಏನಾಗಿದೆ ಅಂತಂದ್ರೆ ಈ ಬ್ಯಾಂಕಿನ ಸದಸ್ಯ ರಾಷ್ಟ್ರವಾಗಿ ಕೂಡ ಏನಾಗಿದೆ. ಅಲ್ಜೀರಿಯಾ ಮತ್ತೆ ಇಥಿಯೋಪಿಯಾ ಇವೆರಡೂ ರಾಷ್ಟ್ರಗಳು ಏನಾಗಿದೆ ಅಂತ ಕೇಳಿದ್ರೆ ಇತ್ತೀಚೆಗೆ ಈ NDB ಬ್ಯಾಂಕಿನ ಸದಸ್ಯ ರಾಷ್ಟ್ರವಾಗಿ ಕೂಡ ಏನಾಗಿದೆ ಸೇರ್ಪಡೆಗೊಳ್ಳುವುದರ ಮೂಲಕ 2015ರಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ರಾಷ್ಟ್ರಗಳ ಬ್ರಿಕ್ಸ್ ಒಕ್ಕೂಟ ರಾಷ್ಟ್ರಗಳೊಂದಿಗೆ ಇದು ಸೇರ್ಪಡೆಗೊಳ್ಳುತ್ತದೆ. ಈ ನಂತರ ಇದರ ಸದಸ್ಯ ರಾಷ್ಟ್ರಗಳಾದ ಇತ್ತೀಚೆಗೆ ಬಾಂಗ್ಲಾದೇಶ ಸೇರ್ಪಡೆಗೊಳ್ತು. ಇತ್ತೀಚೆಗೆ ಬಾಂಗ್ಲಾದೇಶ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂಡ್ ಈಜಿಪ್ಟ್, ಅಲ್ಜೀರಿಯಾ, ಉಜ್ಬೇಕಿಸ್ತಾನ, ಕೊಲಂಬಿಯಾ, ಇಥಿಯೋಪಿಯಾ ಇಷ್ಟು ರಾಷ್ಟ್ರಗಳು ಏನಾಗ್ತಾ ಹೋಗ್ತಾವ ಅಂತ ಕೇಳಿದ್ರೆ ಇತ್ತೀಚೆಗೆ ಸದಸ್ಯ ರಾಷ್ಟ್ರಗಳಾಗಿ ಸೇರ್ಪಡೆಗೊಂಡು. ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ನೆಕ್ಸ್ಟ್ ಏನಿದೆ ಅಂತ ಕೇಳಿದ್ರೆ ಪ್ರಮುಖ ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡ್ತಾ ಹೋಗೋಣ. NDB ಬ್ಯಾಂಕ್ ಮತ್ತು ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳನ್ನ ನೋಡ್ತಾ ಹೋಗೋದಾದ್ರೆ ಬ್ರೆಜಿಲ್ ಇದೆ, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಬಾಂಗ್ಲಾದೇಶ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಈಜಿಪ್ಟ್ ಅಂಡ್ ಯುರುಗ್ವೆ ಇದು ಇತ್ತೀಚೆಗೆ ಸೇರ್ಪಡೆಗೊಳ್ಳುವುದರ ಪ್ರಕ್ರಿಯೆಯಲ್ಲಿ ಇದೆ. ಅರ್ಥ ಆಯ್ತಾ? ಪ್ರಕ್ರಿಯೆಯಲ್ಲಿ ಏನಾಗಿದೆ ಅಂತಂದ್ರೆ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಹಾಗಾದ್ರೆ ನಾನು ಆಗ್ಲೇ ಹೇಳಿದ್ರೆ ನಿಮಗೆ NDB ಬ್ಯಾಂಕಿನ ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತವೆ ಅಂತ ಹೇಳ್ಬಿಟ್ಟು. NDB ಬ್ಯಾಂಕಿನ ಕೇಂದ್ರ ಕಚೇರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲೆಲ್ಲಿದೆ ಅಂತ ಕೇಳಿದ್ರೆ ಭಾರತದಲ್ಲಿ ಇದರ ಕೇಂದ್ರ ಕಚೇರಿ ನಾನು ಆಗ್ಲೇ ಹೇಳಿದ ಪ್ರಕಾರ ಗುಜರಾತ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಭಾರತದ ಈ NDB ಬ್ಯಾಂಕಿನ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದ್ರೆ KV ಕಾಮತ್ ಅವರಾಗಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇದರ ಭಾರತದಲ್ಲಿ ಮೆಟ್ರೋ ರೈಲು ಯೋಜನೆಗಳು, ಗ್ರಾಮೀಣ ರಸ್ತೆ ಅಭಿವೃದ್ಧಿಗಳ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ NDB ಏನ್ ಮಾಡ್ತದೆ ಅಂತ ಬಿಲಿಯನ್ ಗಟ್ಟಲೆ ಡಾಲರ್ ಗಟ್ಟಲೆ ಸಾಲವನ್ನ ಧನ ಸಹಾಯವನ್ನ ಮಾಡ್ತಾ ಹೋಗ್ತದೆ. ನೆಕ್ಸ್ಟ್ ನೋಡಿ, ಬ್ರಿಕ್ಸ್ ನ 2026ನೇ ಸಾಲಿನ 18ನೇ ಶೃಂಗಸಭೆ ಈ ಕೆಳಕಂಡ ಯಾವ ದೇಶದಲ್ಲಿ ಜರುಗಲಿದೆ. ಬಹಳ ಇಂಪಾರ್ಟೆಂಟ್. ಇದು ಇತ್ತೀಚೆಗೆ ಭಾರತ ದೇಶದಲ್ಲಿ ಜರುಗುವ 18ನೇ ಶೃಂಗಸಭೆ. ಆಕ್ಚುಲಿ 2025ರಲ್ಲಿ ಭಾರತದಲ್ಲಿ ಜರಗಬೇಕಾಗಿತ್ತು. ಬ್ರೆಜಿಲ್ ನಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಆ ಒಂದು ಶೃಂಗಸಭೆ ಜರುಗ್ತಾ ಹೋಗ್ತು. ಈ ವರ್ಷ ಅಂದ್ರೆ 2018ನೇ ಸಾಲಿನ 26ನೇ ಸಾಲಿನ 18ನೇ ಶೃಂಗಸಭೆ ಎಲ್ಲಿ ಜರುಗ್ತಾ ಇದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಅದು ಭಾರತದಲ್ಲಿ ಜರುಗ್ತಾ ಇದೆ. ಹಾಗಾದ್ರೆ ಬ್ರಿಕ್ಸ್ ಅಂದ್ರೆ ಏನು?
ನೋಡ್ತಾ ಹೋಗೋಣ. ಸೊ ಇದ್ರ ಕಾನ್ಸೆಪ್ಟ್ ಯಾವಾಗ ಬಂತು ಅಂತ ಕೇಳಿದ್ರೆ 2001ರಲ್ಲಿ ಇದ್ರ ಕಾನ್ಸೆಪ್ಟ್ ಅನ್ನ ಸೊ ಯಾರು ತಗೊಂಡ್ಬರ್ತಾರೆ ಅಂತಂದ್ರೆ ಸೊ ಗಾರ್ಡ್ಮನ್ ಅಂತ ಬರ್ತಾರೆ. ಸೊ ಗಾರ್ಡ್ಮನ್, ಸೊ ಇಂಪಾರ್ಟೆಂಟ್ ಓನಿಲ್ ಅಂತ ಬರ್ತಾರೆ. ಓಕೆ, ಗಾರ್ಡ್ಮನ್ ಸ್ಕಾಟ್ ಸಂಸ್ಥೆಯ ಅರ್ಥಶಾಸ್ತ್ರಜ್ಞನಾದ ಸೊ ಓನಿಲ್ ಅಂತ ಬರ್ತಾರ. ಇವರಿಗೆ ಬಂದಿರತಕ್ಕಂತ ಪರಿಕಲ್ಪನೆಯ ಪ್ರಕಾರ ಜಿಮ್ ಓನಿಲ್ ಅಂತ ಬರ್ತಾರ. ಸೊ ಅವ್ರು ಏನ್ ಮಾಡ್ತಾರೆ, ಮೊದಲ ಬಾರಿಗೆ ಬ್ರಿಕ್ ಎನ್ನುವ ಒಂದು ಪದವನ್ನ ಕೊಡ್ತಾರೆ. ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ ಅಂಡ್ ಚೀನಾ. ಸೊ ಇದರ ಮೊದಲ ಶೃಂಗಸಭೆ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ ಇದರ ಮೊದಲ ಶೃಂಗಸಭೆ 2009ಕ್ಕೆ ಇದರ ಮೊದಲ ಶೃಂಗಸಭೆ ಆಗ್ತದೆ. ಓಕೆ, ಸೊ 2010ಕ್ಕೆ ನೆನಪಿಟ್ಟುಕೊಳ್ಳಿ, 2010ಕ್ಕೆ ಈ ಒಂದು ಸಂಘಟನೆಗೆ ಸೌತ್ ಆಫ್ರಿಕಾ ಸೇರ್ಪಡೆಗೊಳ್ತದ. ಈ ಮೂಲಕ ಎಕ್ಸಾಮ್ಗೆ ಏನ್ ಕೇಳ್ತಾನೆ ಅಂತಂದ್ರೆ ಈ ಕೆಳಕಂಡ ಯಾವುದು ಬ್ರಿಕ್ಸಿನ ಸಂಸ್ಥಾಪಕ ರಾಷ್ಟ್ರವಲ್ಲ ಅಂತ ಕೇಳ್ತಾನೆ. ಸೊ ಸೌತ್ ಆಫ್ರಿಕಾ ಇದು ಬ್ರಿಕ್ಸಿನ ಸಂಸ್ಥಾಪಕ ರಾಷ್ಟ್ರವಲ್ಲ. ಸೊ ನಿಮಗೆ ಗೊತ್ತಿರಬೇಕು, ಖಂಡಿತ ಇಂತಹ ಪ್ರಶ್ನೆಗಳನ್ನೇ ಕೆಇದವರು ಏನ್ ಮಾಡ್ತಾರೆ ಅಂತಂದ್ರೆ ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದರ ಮೂಲ ಸದಸ್ಯ ರಾಷ್ಟ್ರಗಳು ಎಷ್ಟಿದಾವೆ ಅಂತ ಕೇಳಿದ್ರೆ 5 ಮೂಲ ಸದಸ್ಯ ರಾಷ್ಟ್ರಗಳು ನಾವು ನೋಡ್ತೀವಿ. ಯಾವೆಲ್ಲ 5 ಮೂಲ ಸದಸ್ಯ ರಾಷ್ಟ್ರಗಳು ಅಂತ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೊದಲ ಬಾರಿಗೆ ಬ್ರೆಜಿಲ್, ಓಕೆ, ರಷ್ಯಾ, ಭಾರತ, ಚೀನಾ ಮತ್ತು ಇಂಪಾರ್ಟೆಂಟ್ ಆಫ್ರಿಕಾ. ನಾನು ಆಗ್ಲೇ ಹೇಳಿದೆ ನಿಮ್ಗೆ 2010ರ ಜೋಹಾನ್ಸ್ಬರ್ಗ್ದಲ್ಲಿ ನಡೆದ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಶೃಂಗಸಭೆಯಲ್ಲಿ ಈ ಒಂದು ಸದಸ್ಯ ರಾಷ್ಟ್ರವಾಗಿ ಸೌತ್ ಆಫ್ರಿಕಾವನ್ನ ಅಧಿಕೃತವಾಗಿ ಸೇರ್ಪಡೆಗೊಂಡ್ರೆ 2011ರಿಂದ ಇದು ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರವಾಗಿ ಗುರುತಿಸಿಕೊಳ್ತದೆ. ಹಾಗಾದ್ರೆ 2024ರ ವಿಸ್ತರಣೆಗಾಗಿ ಹೊಸ ದೇಶಗಳು 5 ದೇಶಗಳು ಸೇರ್ಪಡೆಗೊಳ್ತವ. ಇದಕ್ಕೆ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಲ್ಸೋ ಅರ್ಜೆಂಟೈನಾ ಕೂಡ ಈ ಒಂದು ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಳ್ತು. ಆದರೆ ಕೊನೆಯ ಕ್ಷಣದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಇದನ್ನ ಈ ಸಂಘಟನೆಗೆ ಸೇರಲು ಅರ್ಜೆಂಟೈನಾ ನಿರಾಕರಿಸಿತು. ಓಕೆ, ಆದರೆ ಇವತ್ತಿಗೂ ಕೂಡ ಅದನ್ನ ಆ ಸಂಘಟನೆಯನ್ನ ಬ್ರಿಕ್ಸ್ ಅಂತಾನೆ ಕರೀತಾರೆ ಹೊರತು ಈ 5 ಸದಸ್ಯ ರಾಷ್ಟ್ರಗಳ ಸೇರಿದ ನಂತರ ಅದು ಸಹ ಏನಾಗಿದೆ ಅಂತ ಕೇಳಿದ್ರೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರವಾಗಿಯೇ ಉಳಿದಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಬಹಳ ಇಂಪಾರ್ಟೆಂಟ್ ಮತ್ತೊಂದು ಪ್ರಶ್ನೆ. 2026ರ ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನಮಾನ ಏನು? ಓಕೆ, ಪೀಸ್ ಇಂಡೆಕ್ಸ್ ಅಂತ ಬರುತ್ತೆ 2026ರಲ್ಲಿ. ಇದರ ಸ್ಥಾನಮಾನ ಏನಿದೆ ಅಂತ ಕೇಳಿದ್ರೆ 127 ಒಂದು ಸ್ಥಾನದಲ್ಲಿ ನಾವು ಇದ್ದೀವಿ. ನಿಮ್ಗೆ ಗೊತ್ತಿರ್ಲಿ. ಹಾಗಾದ್ರೆ ಇತ್ತೀಚೆಗೆ ಭಾರತ ಕೆಲವೊಂದಿಷ್ಟು ರ್ಯಾಂಕ್ಗಳಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಸೊ ಇಂಪಾರ್ಟೆಂಟ್ ವರ್ಲ್ಡ್ ಪ್ರೆಸ್ ಫ್ರೀಡಮ್, ನಾನು ಮೊನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. 180 ದೇಶಗಳ ಪೈಕಿ 157ನೇ ಸ್ಥಾನದಲ್ಲಿದ್ರೆ, ಗ್ಲೋಬಲ್ ಎಜುಕೇಶನ್ ಇಂಡೆಕ್ಸ್ ಅಲ್ಲಿ 130ನೇ ಸ್ಥಾನದಲ್ಲಿದ್ದೀವಿ. ಸೊ ಹೆಲ್ತ್ ಕೇರ್ ದಲ್ಲಿ 145, ವರ್ಲ್ಡ್ ಜಸ್ಟಿಸ್ ಪ್ರೊಟೆಕ್ಟ್ ಅಲ್ಲಿ 86ನೇ ಸ್ಥಾನದಲ್ಲಿದ್ದೀವಿ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲಿ 131ನೇ ಸ್ಥಾನದಲ್ಲಿದ್ರೆ, ಸೊ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಅಲ್ಲಿ 176ನೇ ಸ್ಥಾನ. IMF ನಾರ್ಮಲ್ GDP ದಲ್ಲಿ ಕೂಡ 144ನೇ ಸ್ಥಾನ. ಸೊ ನಿಮಗೆ ಗೊತ್ತಿರಲಿ, ಲೇಬರ್ ಪ್ರೊಡಕ್ಟಿವ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಔಟ್ಸೈಡ್ ಟಾಪ್ 100 ರಲ್ಲಿ ಇರ್ತಕ್ಕಂಥದ್ದು. ಇನೋವೇಷನ್ ಇಂಡೆಕ್ಸ್ ಅಲ್ಲೂ ಕೂಡ 38 ಅಲ್ಲಿ ಇದ್ದೀವಿ. ಸೊ ಈ ರೀತಿ ವರ್ಲ್ಡ್ ಪ್ರೆಸ್ ಫ್ರೀಡಮ್ ನಲ್ಲಿ ನಾನು ಈಗಾಗಲೇ ಹೇಳಿದ ಪ್ರಕಾರ 157ನೇ ಸ್ಥಾನದಲ್ಲಿ ನಾವು ಇರ್ತಕ್ಕಂಥದ್ದು. ಯಾವ್ದ್ರಲ್ಲಿ? ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ. ಈಗ ಸದ್ಯ ಇಂಪಾರ್ಟೆಂಟ್, ನಾವು ಪೀಸ್ ಇಂಡೆಕ್ಸ್ ಅಲ್ಲಿ ಎಷ್ಟನೇ ಪ್ಲೇಸ್ ಅಲ್ಲಿ ಇದೀವಿ ಅಂತ ನಾವು ಎಕ್ಸಾಮ್ಗೆ ಕೇಳಿದ್ರೆ 127ನೇ ಸದಸ್ಯ ರಾಷ್ಟ್ರ ಭಾರತ ದೇಶ. ಓಕೆ, ಸೊ ಇದು ಗೊತ್ತಿರಲಿ, ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಏನಿದೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ನಿಧನರಾದ ಭಾರತಿ ರಾಜ್ ಅವರು ಈ ಕೆಳಕಂಡ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ? ನೋಡಿ, ಕೆಇದವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇತ್ತೀಚೆಗೆ ನಿಧನ ಹೊಂದಿರತಕ್ಕಂತ ಒಬ್ಬ ಪ್ರಸಿದ್ಧ ವ್ಯಕ್ತಿತ್ವದ ಜೊತೆಗೆ ತನ್ನ ಜೀವನ ಮತ್ತು ಸಾಧನೆಯ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಏನಾದ್ರು ಅವರಿಗೆ ಸಂದಿದ್ರೆ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಏನಾದ್ರು ಸಂದಿದ್ರೆ ಅವರುಗಳ ಮೇಲೆ ಖಂಡಿತ ಎಕ್ಸಾಮ್ಗೆ ಕೇಳ್ತಾರೆ. ಸೊ ಇತ್ತೀಚೆಗೆ ನಿಧನ ಹೊಂದಿದ ಭಾರತಿ ರಾಜ್ ಅವರು ಈ ಕೆಳಕಂಡ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ರೆ ಈತ ತಮಿಳಿನ ಅತ್ಯಂತ ಪ್ರಖ್ಯಾತ ನಟ ಮತ್ತು ನಿರ್ದೇಶಕನಾಗಿ ಗುರುತಿಸಿಕೊಳ್ತಾನೆ, ಚಲನಚಿತ್ರ ನಟ ಮತ್ತು ನಿರ್ದೇಶಕನಾಗಿ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾರತಿ ರಾಜ್ ಅವರು ತಮಿಳಿನ ಅತ್ಯಂತ ಪ್ರಖ್ಯಾತ ಚಲನಚಿತ್ರ ನಟ. ಹಾಗಾದ್ರೆ ಅವ್ರ ಬಗ್ಗೆ ಏನೆಲ್ಲ ಪ್ರಶ್ನೆ ಇದೆ, ಅವ್ರ ಬಗ್ಗೆ ಏನೆಲ್ಲ ಇಂಪಾರ್ಟೆಂಟ್ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ಸೊ ನಾನು ಆಗ್ಲೇ ಹೇಳಿದೆ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ? ಚಲನಚಿತ್ರ ಮತ್ತು ನಿರ್ದೇಶಕ ಮತ್ತು ನಿರ್ಮಾಪಕರಾಗಿ ಕೂಡ ಇವರು ಇದು ಮಾಡ್ತಾರೆ. ಇವರಿಗೆ ಇವರ ಒಂದು ಜೀವನ ಮತ್ತು ಸಾಧನೆಯನ್ನು ನೋಡಿ 2004ರಲ್ಲಿ ಸೊ ಇಂಪಾರ್ಟೆಂಟ್ ಭಾರತದ ಅತ್ಯುನ್ನತ ನಾಲ್ಕನೇ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇತರನ್ನ ತಮಿಳುನಾಡಿನಲ್ಲಿ ಏನಂತ ಕರೀತಿದ್ರು? ನಿರ್ದೇಶಕರ ಶಿಖರ ಅಂತ ಕರೀತಿದ್ರು ನೋಡಿ. ಓಕೆ, ನಿರ್ದೇಶಕರ ಶಿಖರ ಅಂತ ಕರೀತಾ ಇದ್ರು, ನಿಮ್ಗೆ ಗೊತ್ತಿರ್ಲಿ. ನೆಕ್ಸ್ಟ್ ನೋಡಿ, ಭಾರತೀಯ ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಯಾವ ಕನ್ನಡದ ಕೆಲವೊಂದು ನಿರ್ದೇಶಕರ ಜೊತೆ ಖ್ಯಾತ ನಿರ್ದೇಶಕರಾಗಿರ್ತಕ್ಕಂಥ
ಸೊ ಇಂಪಾರ್ಟೆಂಟ್ ಪುಟ್ಟಣ್ಣ ಕಣಗಲ್ ಅವರ ಜೊತೆಗೆ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ, ಸೊ ಇಂಪಾರ್ಟೆಂಟ್ ನಟಿಸಿದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇವೆಲ್ಲ ಪ್ರಶ್ನೆಗಳನ್ನ ಕೇಳುವ ಚಾನ್ಸ್ ಇರುತ್ತೆ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ, ನೆಕ್ಸ್ಟ್, ಪ್ರತಿ ವರ್ಷ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನ ಎಂದು ಈ ಕೆಳಕಂಡ ಯಾವ ದಿನಾಂಕವನ್ನು ಕರೆಯಲಾಗುತ್ತದೆ? ಪ್ರತಿ ವರ್ಷ ಜೂನ್ 12 ಏನಂತ ಆಚರಣೆ ಮಾಡ್ತೀವಿ ನಾವು ಅಂತ ಕೇಳಿದ್ರೆ, ಇಂಪಾರ್ಟೆಂಟ್ ಬಾಲ ಕಾರ್ಮಿಕ ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಬಾಲ ಕಾರ್ಮಿಕ ವಿರೋಧಿ ದಿನದ ಪ್ರಮುಖ ಅಂಶಗಳು ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸ್ನೇಹಿತರೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಪ್ರತಿ ವರ್ಷ ನಾವು ಏನಂತ ಆಚರಣೆ ಮಾಡ್ತೀವಿ, ಜೂನ್ 12 ಬಾಲ ಕಾರ್ಮಿಕ ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಅರ್ಥ ಆಗ್ತದ? ಇದು ಯಾವಾಗ್ಲಿಂದ ಜಾರಿ ಐತೆ ಅಂತ ಕೇಳಿದ್ರೆ 2002 ಇದು ಏನಾಗ್ತದೆ ಅಂತ ಕೇಳಿದ್ರೆ ಜಾರಿಯಲ್ಲಿರ್ತಕ್ಕಂಥದ್ದು. 2026 ಒಂದು ಥೀಮ್ ಏನಿದೆ ಅಂತ ಕೇಳಿದ್ರೆ ಲೆಟ್ಸ್ ಆಕ್ಟ್ ಆನ್ ಅವರ್ ಕಮಿಟ್ಮೆಂಟ್ and child labor. Okay, and child labor. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಸಂವಿಧಾನದಲ್ಲಿ ಈ ಒಂದು ಬಾಲ ಕಾರ್ಮಿಕ ಪದ್ಧತಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಆರ್ಟಿಕಲ್ಗಳು ಇದಾವೆ ಅಂತ ಕೇಳಿದ್ರೆ, ಸಂವಿಧಾನದ 24ನೇ ವಿಧಿ ಏನಂತ ಹೇಳ್ತದೆ ಅಂತ ಕೇಳಿದ್ರೆ, ಬಾಲ ಕಾರ್ಮಿಕ ವಿರೋಧಿ ಅಂತ ಬಾಲ ಕಾರ್ಮಿಕ ನಿಷೇಧ ಅಂತ ಹೇಳ್ಬಿಟ್ಟು ಹೇಳ್ತದೆ. ಅಂದ್ರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಯಾವುದೇ ರೀತಿಯ ದೈಹಿಕ ಒತ್ತಡದ ಒಂದು ಕೆಲಸವನ್ನು ನೀಡ್ತಕ್ಕಂಥ ಒಂದು ಇರ್ತಕ್ಕಂಥ ವ್ಯವಸ್ಥೆಗೆ ಅದು ಏನಾಗ್ತದೆ ಅಂತಂದ್ರೆ ಸಂವಿಧಾನದ 24ನೇ ವಿಧಿಯು ವಿರೋಧಿಸ್ತದೆ. ಹಾಗೆ ಸಂವಿಧಾನದ 21ನೇ ಬಾರ್ ಎ ವಿಧಿ ಏನನ್ನ ಹೇಳ್ತದೆ ಅಂತ ಕೇಳಿದ್ರೆ, 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳ್ತದೆ. ಸಂವಿಧಾನದ 86ನೇ ವಿಧಿ ತಿದ್ದುಪಡಿ 2002ರಲ್ಲಿ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂವಿಧಾನದ ಇದು 11 ಮೂಲಭೂತ ಕರ್ತವ್ಯಗಳಲ್ಲಿ ಪೋಷಕರ ಕರ್ತವ್ಯವಾಗಿ ಇದೇನಾಗ್ತದೆ ಗುರುತಿಸಿಕೊಳ್ತದ. ಇನ್ನು ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಯಾವಾಗ ಜಾರಿ ಬಂತು ಅಂತ ಕೇಳಿದ್ರೆ 1986ಕ್ಕೆ ಜಾರಿ ಆಗ್ತದೆ. ಓಕೆ, 1986ಕ್ಕೆ ಏನಾಗ್ತದೆ ಅಂತ ಕೇಳಿದ್ರೆ ಜಾರಿ ಆಗ್ತದೆ. ಭಾರತ ಸಂವಿಧಾನದ ವಿಧಿಯ ಅನ್ವಯ 24ನೇ ವಿಧಿ ಅನ್ವಯ ಬಾಲ ಕಾರ್ಮಿಕತೆ ಏನೈತೆ ಅಂತ ಕೇಳಿದ್ರೆ ನಿಷೇಧಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಈ ಕೆಳಕಂಡ ಯಾವ ದಿನಾಂಕವನ್ನ ವಿಶ್ವ ರಕ್ತದಾನಿಗಳ ದಿನ ಎಂದು ಕರೆಯಲಾಗುತ್ತದೆ? ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಕರಿತೀವಿ. ಯಾವೆಲ್ಲ ದಿನಾಂಕವನ್ನ ನಾವು ಕರಿತೀವಿ ಅನ್ನೋದು ಆದ್ರೆ ಕೂಡ ಜೂನ್ 14 ಪ್ರತಿ ವರ್ಷ ನಾವು ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ನಾವು ಕರಿತಾ ಹೋಗ್ತೀವಿ. ಹಾಗಾದ್ರೆ ಏನೆಲ್ಲ ಇನ್ಫಾರ್ಮೇಶನ್ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ಸೊ ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಓಕೆ, ಬ್ಲಡ್ ಡೋನರ್ ಡೇ. ಓಕೆ, ಇದನ್ನ ಪ್ರತಿ ವರ್ಷ ನಾವು ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 14. ಯಾಕೆ ಜೂನ್ 14ನೇ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ, ಸೊ ಕಾರ್ಲ್ಯಾಂಡ್ ಸ್ಟೀನರ್ ಅಂತ ಬರ್ತಾರೆ. ಓಕೆ, ಸೊ ಕಾರ್ಲ್ಯಾಂಡ್ ಸ್ಟೀನರ್ ಅಂತ ಬರ್ತಾರ. ಈತ ಇಂಪಾರ್ಟೆಂಟ್ ಬ್ಲಡ್ ನಲ್ಲಿ ಗ್ರೂಪ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಅಂದ್ರೆ ಬ್ಲಡ್ ಅಲ್ಲಿ ಎ ಬಿ ಓ ನೆಗೆಟಿವ್, ಓ ಪಾಸಿಟಿವ್, ಓಕೆ, ಎ ಬಿ ನೆಗೆಟಿವ್, ಈ ರೀತಿಯ ಬ್ಲಡ್ ಗ್ರೂಪ್ ಗಳನ್ನ ಡಿವೈಡ್ ಮಾಡಿದವನು ಯಾರಂತ ಕೇಳಿದ್ರೆ ಕಾರ್ಲ್ಯಾಂಡ್ ಸ್ಟೀನರ್. ಈತನ ಸವಿನೆನಪಿಗಾಗಿ ಇಂಪಾರ್ಟೆಂಟ್ 1930 ಸಾಂದರ್ಭಿಕ ಜೂನ್ 14ಕ್ಕೆ ಮೇ ಬಿ ಈತನಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪಾರಿತೋಷಿಕವನ್ನು ನೀಡಿ ಗೌರವಿಸಲಾಗ್ತದೆ. ಅದರ ಸ್ಮರಣಾರ್ಥಕವಾಗಿ ಸೊ ಇಂಪಾರ್ಟೆಂಟ್ ಪ್ರತಿ ವರ್ಷ ನಾವ್ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಸೊ ಇದನ್ನ ಆರಂಭಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಓಕೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವ್ರು ಇದು ಮಾಡ್ತಾರೆ. ಇದು ಯಾವಾಗ್ಲಿಂದ ಜಾರಿ ಆಯ್ತು ಅಂತ ಕೇಳಿದ್ರೆ 2005ರಿಂದ ಅಧಿಕೃತವಾಗಿ ಜಾರಿ ಆಗ್ತದೆ. ಸೊ ನಿಮ್ಗೆ ಗೊತ್ತಿರ್ಲಿ. ಸೊ 2026ರ ಥೀಮ್ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ಸೊ ಗಿವ್ ಬ್ಲಡ್ ಅಂಡ್ ಗಿವ್ ಹೋಪ್. ಸೊ ಗಿವ್ ಹೋಪ್. So important, together we save the lives. Okay, so ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಈ ಥೀಮ್ಗಳು ಭಾರಿ ಏನಾಗ್ತದೆ ಅಂತ ಕೇಳಿದ್ರೆ ಫೋಕಸ್ ಮಾಡಿ ಎಕ್ಸಾಮ್ಗೆ ಕೇಳೋ ಚಾನ್ಸ್ ಇರುತ್ತಾ. ಸೊ ಅದಕ್ಕೆ ಹಾಗಾದ್ರೆ ಪ್ರತಿ ಆರೋಗ್ಯವಂತ ಮನುಷ್ಯನಲ್ಲಿ ಆ ಒಂದು ಏನು ರಕ್ತದ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ 5 ರಿಂದ 6 ಲೀಟರ್ ಇರ್ತದೆ ಪ್ರತಿಯೊಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ. ಹಾಗಾದ್ರೆ ರಕ್ತದ ಬಗ್ಗೆ ಅಧ್ಯಯನಕ್ಕೆ ಏನಂತ ಕರಿತೀವಿ? ಹೆಮಟಾಲಜಿ ಅಂತ ಕರಿತೀವಿ. ಎಲ್ಲ ಎಕ್ಸಾಮ್ಗೆ ಆಗ್ಯಾವ. ಆಮೇಲೆ pH ಮೌಲ್ಯ ಎಷ್ಟು, ಪೊಟ್ಯಾಷಿಯಂ ಹೈಡ್ರೋಜನ್ ಅಂತ ಇದು ಬರುತ್ತಾ. ಓಕೆ, pH ಮೌಲ್ಯ ಅಂತ ಬರುತ್ತಾ, ಅದೆಷ್ಟಿದೆ? ರಕ್ತದ pH ಮೌಲ್ಯ 7.4% ಇದೆ. ಓಕೆ, 7.4% ಇದೆ.
ಇಷ್ಟು ಇಂಪಾರ್ಟೆಂಟ್. ಇನ್ನೂ ತುಂಬಾ ಇದೆ ರಕ್ತದ ಬಗ್ಗೆ, ರಕ್ತದ ಪರಿಚಲನೆ ಬಗ್ಗೆ ಹೇಳ್ದವನು ಯಾರಂತ ಕೇಳಿದ್ರೆ ವಿಲಿಯಂ ಆರ್ವೆ ಅಂತ ಬರ್ತಾನ, ವಿಲಿಯಂ ಆರ್ವೆ ಅಂತ ಬರ್ತಾನ. ಓಕೆ, ಎ ಬಿ ಅನ್ನ ಏನಂತ ಕರಿತೀವಿ ನಾವು? ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೆದ್ರೆ. ಓ ನೆಗೆಟಿವ್ ಅನ್ನ ಏನಂತ ಕರಿತೀವಿ? ಸಾರ್ವತ್ರಿಕ ಹೇಳಿ ರಕ್ತದಾನಿ ಅಂತ ಹೇಳ್ಬಿಟ್ಟು ಈ ಒಂದು ಗ್ರೂಪ್ ಅನ್ನ ಕರಿತೀವಿ. ಮೋರ್ ಇಂಪಾರ್ಟೆಂಟ್. ಸೊ ಇಲ್ಲಿ ವೈಟ್ ಬ್ಲಡ್ ಬರುತ್ತೆ, ರೆಡ್ ಬ್ಲಡ್ ಬರುತ್ತೆ. ಪ್ಲಾಸ್ಮಾದ ಸ್ಥಿತಿಯಲ್ಲಿ ರಕ್ತ ಕಂಡು ಬರುತ್ತೆ ನಮಗೆ. ಓಕೆ, ಸೊ ಪ್ಲಾಸ್ಮಾದ ಸ್ಥಿತಿಯಲ್ಲಿ ಏನಾಗ್ತದೆ? ಇಂಪಾರ್ಟೆಂಟ್, ರಕ್ತ ಕಂಡು ಬರುತ್ತಾ. ರಕ್ತದ 90% ಏನು ಯಾವ ಕಂಟೆಂಟ್ ಇರುತ್ತೆ ಅಂತ ಎಕ್ಸಾಮ್ಗೆ ಕೇಳಿದಾನ. ರಕ್ತದ 90% ನೀರು ಕಂಡು ಬರುತ್ತೆ. ಅರ್ಥ ಆಗ್ತದಾ? ರಕ್ತದ 90% ನೀರೇ ಇರುತ್ತಾ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ. ಸೊ ವಿಶ್ವದ ಮೊದಲ ಸ್ಮಾರ್ಟ್ ಐಲ್ಯಾಂಡ್ ಮಾನಿಟರಿಂಗ್ ಸಿಸ್ಟಮ್ ಎಲ್ಲಿ ಆರಂಭಗೊಂಡಿದೆ? ಈ ಕ್ವಶನ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಕೇಳಿದ್ರೆ ಇದು ಇಂಪಾರ್ಟೆಂಟ್. ಗ್ಯಾಲಪಗೋಸ್ ದ್ವೀಪದಲ್ಲಿ ವರ್ಲ್ಡ್ ಫಸ್ಟ್ ಐಲ್ಯಾಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಆರಂಭ ಮಾಡಿರ್ತಕ್ಕಂಥದ್ದು ಗ್ಯಾಲಪಗೋಸ್ ದ್ವೀಪ. ಎಕ್ಸಾಮಿಗೆ ಈ ಹಿಂದೆ ಸುಮಾರು PC ಇಂದ UPSC ವರೆಗೆ ಗ್ಯಾಲಪಗೋಸ್ ದ್ವೀಪದ ಬಗ್ಗೆ ಕೇಳಿದ್ದಾನೆ. ಸೊ ಇದೊಂದು ಯಾವ ಸಮುದ್ರದಲ್ಲಿ, ಯಾವ ಸಾಗರದಲ್ಲಿ ಕಂಡು ಬರುತ್ತೆ? ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಐಲ್ಯಾಂಡ್ ಇದು. ಸುಮಾರು ಐ ಥಿಂಕ್ ಒಂದು 30ಕ್ಕೂ ಅಧಿಕವಾದ ಐಲ್ಯಾಂಡ್ ಗಳನ್ನು ಹೊಂದಿರತಕ್ಕಂಥ ಒಂದು ಪುಟ್ಟ ದ್ವೀಪ ಇದು. ಇಕ್ವೆಟರ್ ದೇಶದಲ್ಲಿ, ದಕ್ಷಿಣ ಅಮೆರಿಕ ಖಂಡದ ಇಕ್ವೆಟರ್ ದ್ವೀಪದಲ್ಲಿ ಕಂಡು ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಫ್ಲೋರಿನಾ ಅಂತ ಬರುತ್ತಾ. ಗ್ಯಾಲಪಗೋಸ್ ದ್ವೀಪದ ಒಂದು ಸಣ್ಣ ದ್ವೀಪವಾದ ಫ್ಲೋರಿನಾ ಐಲ್ಯಾಂಡ್ ಅಲ್ಲಿ ಬಿಕಮ್ ದ ವರ್ಲ್ಡ್ ಫಸ್ಟ್ ಸ್ಮಾರ್ಟ್ ಐಲ್ಯಾಂಡ್ ಆಗಿದೆ. ನಾವೇನ್ ಮಾಡ್ತೀವಿ? ಗುರುತಿಸ್ತೀವಿ. ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನಿಮ್ಗೆ ಇದು ಎಲ್ಲಿ ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ, ಸೊ ಇಕ್ವೆಟರ್ ದೇಶದಲ್ಲಿ ಕಂಡು ಬರುತ್ತಾ. ಇಕ್ವೆಟರ್ ದೇಶ ಎಲ್ಲಿ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಇಕ್ವೆಟರ್ ಮೋರ್ ದೆನ್ ಇಂಪಾರ್ಟೆಂಟ್, ಅದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರುತ್ತಾ. ಓಕೆ, ಇಕ್ವೆಟರ್ ದೇಶದಲ್ಲಿ ಕಂಡು ಬರುತ್ತಾ, ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರುತ್ತಾ. ಸೊ ಇದು ಪೆಸಿಫಿಕ್ ಸಮುದ್ರದಲ್ಲಿ ಇರತಕ್ಕಂತ ಒಂದು ಸಮುದ್ರ. ಇದು ಪೆಸಿಫಿಕ್ ಸಮುದ್ರದಲ್ಲಿ ಇರತಕ್ಕಂತ ಒಂದು ದ್ವೀಪ ಇದು. ಈ ದ್ವೀಪದ ಹೆಸರು ಗ್ಯಾಲಪಗೋಸ್ ದ್ವೀಪ ಅಂತ ಬರುತ್ತಾ. ಸೊ ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಕೆರೆಬಿಯನ್ ಸಿ ಸಾರಿ ಇದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರತಕ್ಕಂತ ಅತಿ ದೊಡ್ಡ ಒಂದು ಈ ಇರ್ತಕ್ಕಂಥ ಒಂದು ಖಂಡವಾಗಿ ಇದನ್ನ ನಾವು ಒಂದು ದ್ವೀಪವಾಗಿ ನೋಡ್ತೇವೆ. ವೆನೆಜುವೆಲಾ ಕಂಡು ಬರುತ್ತೆ, ಕೊಲಂಬಿಯಾ ಕಂಡು ಬರುತ್ತಾ, ಇನ್ನು ಬ್ರೆಜಿಲ್ ಕಂಡು ಬರುತ್ತಾ, ಪೆರು ಕಂಡು ಬರುತ್ತಾ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ದೇಶ ಯಾವ್ದಂತ ಎಕ್ಸಾಮ್ ಕೇಳಿದಾಗ ಇಂಪಾರ್ಟೆಂಟ್ ಅದು ಯಾವ್ದು ಹೇಳಿ? ಸೊ ಅರ್ಜೆಂಟೈನಾ, ಬ್ರೆಜಿಲ್. ಹಾಗಾದ್ರೆ ಗ್ಯಾಲಪಗೋಸ್ ದ್ವೀಪದ ಬಗ್ಗೆ ಏನೆಲ್ಲ ಪ್ರಶ್ನೆ ಕೇಳಿದಾನೆ, ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಬಂದಿದೆ ಅಂತ ನಾವು ನೋಡೋದಾದ್ರೆ, ಸೊ ಗ್ಯಾಲಪಗೋಸ್ ದ್ವೀಪ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ, ನಾನು ಆಗ್ಲೇ ಹೇಳಿದೆ ನಿಮಗೆ, ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುತ್ತಾ. ಎಲ್ಲಿ? ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುತ್ತಾ. ಓಕೆ, ಸೊ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುತ್ತೆ. ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಅಮೇರಿಕಾ. ಅಂದ್ರೆ ಯಾವ ಅಮೇರಿಕದು? ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಕಂಡು ಬರುತ್ತಾ. ದಕ್ಷಿಣ ಅಮೆರಿಕ ಖಂಡದ ಯಾವ ದೇಶ ಅಂತ ಕೇಳಿದ್ರೆ ಇಕ್ವೆಡರ್ ದೇಶದಲ್ಲಿ ಕಂಡು ಬರುತ್ತಾ. ಸೊ ನಿಮ್ಗೆ ಗೊತ್ತಿರಬೇಕು, ಇದು ಭೂಮಧ್ಯ ರೇಖೆಯೇ ಕಂಡು ಬರುತ್ತೆ. ಅಂದ್ರೆ ಇಂಪಾರ್ಟೆಂಟ್ ಇಕ್ವೆಡರ್ ದೇಶ ಐತಲ್ಲ, ಸೊ ಇಂಪಾರ್ಟೆಂಟ್ ಸಮಭಾಜಕ ವೃತ್ತದ ಉತ್ತರಕ್ಕೂ ಮತ್ತು ಇಂಪಾರ್ಟೆಂಟ್ ಏನಾಗ್ತದೆ ದಕ್ಷಿಣಕ್ಕೂ ಕೂಡ ಇದು ಆವರಿಸಿಕೊಂಡಿರ್ತಕ್ಕಂಥ ಒಂದು ದ್ವೀಪ ರಾಷ್ಟ್ರವಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ವಿಶೇಷತೆ ಏನಂತ ಕೇಳಿದ್ರೆ, ಅತ್ಯಂತ ಪ್ರಖ್ಯಾತ ವಿಜ್ಞಾನಿಯಾದ ಚಾರ್ಲ್ಸ್ ಡಾರ್ವಿನ್ ಅನ್ನ ಒಂದು ಏನಪ್ಪಾ ಅಂತ ಕೇಳಿದ್ರೆ ಪ್ರಯೋಗಶಾಲೆ ಸಹ ಗ್ಯಾಲಪಗೋಸ್ ದ್ವೀಪ. ಯಾರಲ್ಲಿ? ಚಾರ್ಲ್ಸ್ ಡಾರ್ವಿನ್. ಈ ಚಾರ್ಲ್ಸ್ ಡಾರ್ವಿನ್ ನಾವೇನಂತ ಕರಿತೀವಿ? ವಿಕಾಸವಾದ ಸಿದ್ಧಾಂತದ ಪಿತಾಮಹ. ಸೊ ನಿಮ್ಗೆ ಗೊತ್ತಿರ್ಲಿ. ಸೊ ಈ ಚಾರ್ಲ್ಸ್ ಡಾರ್ವಿನ್ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ 1835ಕ್ಕೆ HMS ಬಿಗಲ್ ಎನ್ನುವ ಒಂದು ಏನಪ್ಪಾ ಒಂದು ಅಡಗಿನ ಮೂಲಕ ಈತ ಪೆಸಿಫಿಕ್ ಸಾಗರದ ಅಮೆರಿಕ ಖಂಡದ ಇಕ್ವೆಡರ್ ದೇಶದ ಗ್ಯಾಲಪಗೋಸ್ ದ್ವೀಪವನ್ನು ತಲುಪಿ ಅಲ್ಲಿ ಇದೇನ್ ಮಾಡ್ತಾನೆ ಅಂತ ಕೇಳಿದ್ರೆ ಡಾರ್ವಿನ್ ಪಿಂಚಸ್. ಓಕೆ, ಡಾರ್ವಿನ್ ಪಿಂಚಸ್ ಎನ್ನುವ ಅಕ್ಕಿ ಮತ್ತು ಆಮೆಗಳ ಜೊತೆ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಈತ ಸಂಶೋಧನೆಯನ್ನ ಆರಂಭಿಸುವುದರ ಜೊತೆಗೆ ಇಲ್ಲಿ ವಿಕಾಸವಾದ ಸಿದ್ಧಾಂತವನ್ನ ಏನ್ ಮಾಡ್ತಾನೆ? ಮಂಡನೆ ಮಾಡ್ತಾನೆ. ಸೊ ಇದು ಗೊತ್ತಿರ್ಬೇಕು ನಮ್ಗೆ, ಖಂಡಿತ ಕೇಳ್ತಾನೆ ಎಕ್ಸಾಮ್ಗೆ. ಈ ಒಂದು ದ್ವೀಪ ಇದೆಲ್ಲ 1978ಕ್ಕೆ ಇದು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಎಷ್ಟಕ್ಕ? 1978ಕ್ಕೆ. ಆಲ್ಸೋ ಇದು ಏನಪ್ಪಾ ಅಂತ ಕೇಳಿದ್ರೆ ಇದೊಂದು 1978ಕ್ಕೆ ಇದು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಳ್ತಾ. ಅದಾಗಿಯೂ ಜೊತೆ ಇದು ಜೀವ ವೈವಿಧ್ಯತೆ
ತಾಣ ಅಂತ ಕೂಡ ಏನ್ ಮಾಡಿದೆ, ಬಯೋ ರಿಸರ್ವ್ ಮತ್ತು ಮೆರಿನ್ ರಿಸರ್ವ್ ಅಂತ ಕೂಡ ಇದನ್ನ ಏನ್ ಮಾಡಿದ್ದಾರೆ, ಘೋಷಣೆಯನ್ನ ಮಾಡಿದ್ದಾರೆ ಗ್ಯಾಲಪಗೋಸ್ ದ್ವೀಪದಲ್ಲಿ. ಗ್ಯಾಲಪಗೋಸ್ ದ್ವೀಪದಲ್ಲಿ ಅತ್ಯಂತ ಪ್ರಖ್ಯಾತವಾಗಿ ಒಂದು ಆಮೆ ಕಂಡು ಬರುತ್ತಾ. ಆ ಆಮೆಯನ್ನ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಅಲಿವಾ ರಿಡ್ಲೆ ಆಮೆ ಅಂತ ಕರಿತೀವಿ. ಅಲಿವಾ ರಿಡ್ಲೆ ಆಮೆ ಅಂತ ಕರಿತೀವಿ. ಸೊ ಗೊತ್ತಿರ್ಲಿ, ಅಲಿವಾ ರಿಡ್ಲೆ ಆಮೆ ಬಹಳ ಇಂಪಾರ್ಟೆಂಟ್. ಇದು ಭಾರತದಲ್ಲೂ ಸಹ ಕಂಡು ಬರುತ್ತೆ. ಅಲಿವಾ ರಿಡ್ಲೆ ಆಮೆ ಎಲ್ಲಿ ಕಂಡು ಬರುತ್ತಾ ಭಾರತದಲ್ಲಿ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ಸೊ ನಿಮ್ಗೆ ಗೊತ್ತಿರ್ಲಿ, ಒಡಿಸ್ಸಾದಲ್ಲಿ ಕಂಡು ಬರುತ್ತಾ. ಓಕೆ, ಒಡಿಸ್ಸಾದ ಪ್ಯಾರಾದ್ವೀಪ ಒಂದರಲ್ಲಿ ಕಂಡು ಬರುತ್ತಾ, ಪ್ಯಾರಾದ್ವೀಪ ಒಂದರಲ್ಲಿ. ಓಕೆ, ಇವುಗಳ ವಿಶೇಷತೆ ಏನಂತ ಕೇಳಿದ್ರೆ ಜಗತ್ತಿನ ಏಕೈಕ ಗೂಡು ಕಟ್ಟುವ ಆಮೆಗಳು, ಏಕೈಕ ಗೂಡು ಕಟ್ಟುವ ಆಮೆಗಳು. ಓಕೆ, ಹಾಗಾದ್ರೆ ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರ್ತಾವ ಇವು? ಹೌದು, ಕರ್ನಾಟಕದಲ್ಲೂ ಸಹ ಇದು ಏನಾಗ್ತದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಕಂಡು ಬರ್ತಾವ. ಸೊ ಕಾರವಾರದ ಒಂದು ಬೀಚ್ ಅಲ್ಲಿ ಕಂಡು ಬರ್ತಾವ. ಆ ಕಾರವಾರದ ಬೀಚ್ ಹೆಸರು ಏನಂತ ಕೇಳಿದ್ರೆ ದೇವಾಬಾಗ್ ಬೀಚ್ ಮತ್ತು ಇಂಪಾರ್ಟೆಂಟ್ ರವೀಂದ್ರನಾಥ್ ಟಾಗೂರ್ ಬೀಚ್ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಈ ಆಮೆಗಳು ಸಂತತಿ ಕಂಡು ಬರ್ತವೆ. ಸೊ ನಾನು ಹೇಳಿದೆ ಜಗತ್ತಿನ ಏಕೈಕ ಗೂಡು ಕಟ್ಟುವ ಆಮೆಗಳು ಇವು ಒಡಿಸ್ಸಾದ ಪ್ಯಾರಾದ್ವೀಪ ಒಂದರಲ್ಲಿ ಕಂಡು ಬರ್ತವೆ. ಆಲ್ಸೋ ಕರ್ನಾಟಕದ ಏರಳಿ ಕಾರವಾರದ ದೇವಬಾಗ್ ಅಥವಾ ರವೀಂದ್ರನಾಥ್ ಟ್ಯಾಗೂರ್ ಬೀಚ್ ಅಲ್ಲಿ ಕಂಡು ಬರ್ತಾವೆ. ಇವು IUCN ಪಟ್ಟಿಗೆ ಸೇರ್ಪಡೆಗೊಂಡವ. IUCN ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೇಳಿದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್ ಅಂತ ಹೇಳ್ಬಿಟ್ಟು ನೋಡ್ತೀವಿ. ಇದು ಎಲ್ಲಿ ಯಾವಾಗ ಸ್ಥಾಪನೆ ಆಗ್ತದೆ ಅಂತ ಕೇಳಿದ್ರೆ ಇದ್ರ ಕೆಲಸ ಏನು ಆಮೇಲೆ ನೋಡ್ತೀನಿ. 1948ರಲ್ಲಿ ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಗ್ಲಾಂಡ್ ಅಲ್ಲಿ ಕಂಡು ಬರುತ್ತೆ. ಇದರ ವಿಶೇಷತೆ ಏನಂತ ಕೇಳಿದ್ರೆ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನ ಅಳಿವಿನಂಚಿನಲ್ಲಿರ್ತಕ್ಕಂಥದನ್ನ ಸರ್ವೆ ಮತ್ತು ಗುರುತಿಸಿ ಅವುಗಳನ್ನ ಏನ್ ಮಾಡ್ತದ, ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ IUCN ಮಾಡ್ತದ. ಸೊ ಎಂಡೇಸ್ಡ್ ಒಂದು ಸ್ಥಿತಿಗೆ ಈ ಅಲಿವಾ ರಿಡ್ಲೆ ಆಮೆಗಳು ಏನಾಗ್ತವೆ ಅಂತ ಕೇಳಿದ್ರೆ ಸೊ ಇರ್ತಕ್ಕಂಥದ್ದನ್ನ ಈ IUCN ಗುರುತಿಸಿದೆ. ಇಷ್ಟು ಇಂಪಾರ್ಟೆಂಟ್ ಈ ಗ್ಯಾಲಪಗೋಸ್ ದ್ವೀಪದ ಬಗ್ಗೆ ಮತ್ತು ಅದರ ಸುತ್ತಲೂ ಇರತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ. ಓಕೆ, ಸೊ ನೆಕ್ಸ್ಟ್ ಏನಿದೆ ಪ್ರಶ್ನೆ, ಜಲಸಂಚಯ ಜಲಭಾಗಿದಾರ್ ಉಪಕ್ರಮವನ್ನ ಆರಂಭಿಸಿದ ಸಚಿವಾಲಯ ಯಾವುದು? ಸೊ ಖಂಡಿತ ಈ ರೀತಿಯ ಒಂದು ಯೋಜನೆಗಳನ್ನ ಜಾರಿಗೆ ತಂದಿರತಕ್ಕಂತ ಮಿನಿಸ್ಟ್ರಿ ಯಾವುದು ಅಂತ ಕೇಳೋ ಚಾನ್ಸ್ ಇರುತ್ತಾ. ಸೊ ಆ ಮಿನಿಸ್ಟ್ರಿ ಯಾವುದು ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ಮೋರ್ ಇಂಪಾರ್ಟೆಂಟ್ ಜಲಶಕ್ತಿ ಸಚಿವಾಲಯ. ಈ ಜಲಶಕ್ತಿ ಸಚಿವಾಲಯ ಮೇಬಿ ನನಗನ್ಸಿಕೊಂಡು 2014ರಿಂದ ಜಾರಿ ಆಯ್ತು ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಕೇಂದ್ರ ಜಲಶಕ್ತಿ ಸಚಿವಾಲಯ ಮೇಬಿ 2019ರಲ್ಲಿ, ಕ್ಷಮೆ ಇರಲಿ, 2019ರಲ್ಲಿ ಇದನ್ನ ಏನ್ ಮಾಡ್ತೀವಿ ನಾವು ಸ್ಥಾಪನೆ ಮಾಡ್ತೀವಿ. ಓಕೆ, ಇದನ್ನ ಸ್ಥಾಪನೆ ಮಾಡಿದ್ವಿ. ಜಲಜೀವನ ಮಿಷನ್ ಅಡಿಯಲ್ಲಿ ಏನಾಗ್ತದೆ, ಇದು ಗುರುತಿಸಲ್ಪಡುತ್ತದೆ ಜಲಜೀವನ. ಓಕೆ, ಜಲಜೀವನ ಮಿಷನ್ JJM ಅಂತ ಬರುತ್ತಾ. ಈ ಮಿಷನ್ ನ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ 55 ಲೀಟರ್ ಏನ್ ಮಾಡಬೇಕು, ಇಂಪಾರ್ಟೆಂಟ್. ಸೊ ಕುಡಿಯುವ ನೀರಿನ ಅಗತ್ಯತೆಯನ್ನ ಗುರುತಿಸಬೇಕಂತ ಹೇಳ್ಬಿಟ್ಟು ಇಂಪಾರ್ಟೆಂಟ್ ಜಾರಿಗೆ ತಂದಿರತಕ್ಕಂಥದ್ದು. ಸೊ ಈ ಒಂದು ಜಲಶಕ್ತಿ ಸಚಿವಾಲಯ ಅಥವಾ JJMಗೆ ವರ್ಲ್ಡ್ ಬ್ಯಾಂಕ್ ಏನ್ ಮಾಡ್ತಾ ಇದೆ, ಧನ ಸಹಾಯವನ್ನ ಕೊಡ್ತಾ ಇದೆ. ವರ್ಲ್ಡ್ ಬ್ಯಾಂಕ್ ಏನ್ ಮಾಡ್ತಾ ಇದೆ, ಇಂಪಾರ್ಟೆಂಟ್ ಧನ ಸಹಾಯವನ್ನ ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಇದರ ಮೂಲ ಉದ್ದೇಶ ಸಮುದಾಯದ ಸಹಭಾಗಿತ್ವ ಅಂತಿದೆ. ಸಮುದಾಯದ ಸಹಭಾಗಿತ್ವ ಅಂತ ಕೇಳಿದ್ರೆ ಈ ಪ್ರಾದೇಶಿಕ ಕೇಂದ್ರ ಬ್ಯಾಂಕ್ಗಳಾಗಿರ್ತಕ್ಕಂಥ ಸಹಕಾರಿ ಬ್ಯಾಂಕ್ಗಳು, ಹೌದಾ, ಮತ್ತೆ ಮಹಿಳಾ ಸ್ವಸಹಾಯ ಬ್ಯಾಂಕ್ಗಳನ್ನ ಬುಡಕಟ್ಟು ಜನಾಂಗದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ಒಟ್ಟುಗೂಡಿಸಿ ಈ ಜಲಜೀವನ ಮಿಷನ್ ನಲ್ಲಿ ಅಳವಡಿಕೆ ಮಾಡ್ಬೇಕನ್ನೋದ್ರೆ ಇದರ ಮೂಲ ಉದ್ದೇಶ. ಅದರ ಜೊತೆಗೆ ಮಳೆ ನೀರು ಕೊಯ್ಲಿನ ಬಗ್ಗೆ ಕೂಡ ಏನ್ ಮಾಡಬೇಕು, ದೀರ್ಘ ಪ್ರಮಾಣದ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೇಕಂತ ಹೇಳ್ಬಿಟ್ಟು ಮತ್ತೆ ಅಂತರ್ಜಲ ಪುನರ್ ನಿರ್ಮಾಣದ ಕುರಿತು ಕೂಡ ಈ ಒಂದು ಯೋಜನೆ ಏನ್ ಮಾಡ್ತದ, ಎಕ್ಸ್ಪ್ಲೇನ್ ಮಾಡ್ತದೆ. ಓಕೆ, ಇದು ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿಶ್ವ ಇರ್ತಕ್ಕಂಥ. ಹಾಗಾದ್ರೆ ವಿಶ್ವ ಜಲ ದಿನ ಅಂತ ಹೇಳ್ಬಿಟ್ಟು ನಾವು ಯಾವ ದಿನಾಂಕವನ್ನು ಕರಿತೀವಿ ಅಂತ ಕೇಳಿದ್ರೆ ಸೊ ಇಂಪಾರ್ಟೆಂಟ್ ವಿಶ್ವ ಜಲ ದಿನ. ಸೊ ಮಾರ್ಚ್ 22 ನಾವೇನ್ ಮಾಡ್ತೀವಿ, ಪ್ರತಿ ವರ್ಷ ವರ್ಲ್ಡ್ ವಾಟರ್ ಡೇ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಕರಿತೀವಿ. ಓಕೆ, ವಾಟರ್ ಡೇ ಅಂತ ಕರಿತೀವಿ. ಇಡೀ ಜಗತ್ತಿನಲ್ಲಿ ಕುಡಿಯಲಿಕ್ಕೆ ಯೋಗ್ಯವಾದ ಪ್ರಮಾಣದ ನೀರು ಪ್ರತಿಶತ ಎಷ್ಟಿದೆ ಅಂತ ಕೇಳಿದ್ರೆ ಕೇವಲ 3% ಕುಡಿಯಲಿಕ್ಕೆ ಮಾತ್ರ ಯೋಗ್ಯ. ಅದರಲ್ಲಿ 2% ಮಂಜುಗಡ್ಡೆಯ ರೂಪದಲ್ಲಿದ್ರೆ ಕೇವಲ 1% ನಾವು ಈಗ ಸದ್ಯ ಏನ್ ಹೇಳಿ ಕನ್ಸ್ಯೂಮ್ ಮಾಡ್ತಕ್ಕಂಥ ವಾಟರ್ ಕಂಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಇಂಪಾರ್ಟೆಂಟ್, ಅಷ್ಟು ಗೊತ್ತಿರ್ಬೇಕಾ. ನೆಕ್ಸ್ಟ್ ಯಾವ್ದಿದೆ ನೋಡ್ತಾ ಹೋಗೋಣ. ಇತ್ತೀಚೆಗೆ 3 ಪಡೆಗಳ ಮುಖ್ಯಸ್ಥರನ್ನಾಗಿ ಕೆಳಗಂಡ ಯಾರನ್ನು ನೇಮಕ ಮಾಡಲಾಗಿದೆ. ಓಕೆ, ಇತ್ತೀಚೆಗೆ 3 ಪಡೆಗಳ ಮುಖ್ಯಸ್ಥರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾರನ್ನ ಅಂತ ಕೇಳಿದ್ರೆ ಸೊ ಇಂಪಾರ್ಟೆಂಟ್ ನೋಡಿ, NS ರಾಜಸುಬ್ರಹ್ಮಣ್ಯಂ ಅಂತ ಬರ್ತಾರ.
ಈ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇಂಪಾರ್ಟೆಂಟ್, ಅವರನ್ನ ಭಾರತದ 3ನೇ CDS ಆಗಿ ಗುರುತಿಸಲಾಗಿದೆ. ಬಿಪಿನ್ ರಾವತ್ ಮೊದಲಿದ್ರು, ದೆನ್ ಸೆಕೆಂಡ್ ಅನಿಲ್ ಚೌಹಾಣ್ರ ನಂತರ ಈಗ ಸದ್ಯ ಇಂಪಾರ್ಟೆಂಟ್ NS ರಾಜಸುಬ್ರಹ್ಮಣ್ಯಂ ಅವರನ್ನ ಏನ್ ಮಾಡಲಾಗಿದೆ. ಸೊ 3 ಪಡೆಗಳ ಮುಖ್ಯಸ್ಥರನ್ನಾಗಿ ಅವರನ್ನ ಗುರುತಿಸಲಾಗಿದೆ. ಹಾಗಾದ್ರೆ 3 ಪಡೆಗಳ ಮುಖ್ಯಸ್ಥರ ಬಗ್ಗೆ ಎಕ್ಸಾಮ್ ಏನ್ ಕೇಳ್ತಾನೆ ಅಂತ ಹೇಳ್ಬಿಟ್ಟು ನಾವು ಅಬ್ಸರ್ವೇಷನ್ ಮಾಡೋದಾದ್ರೆ, ನಾನು ಆಗ್ಲೇ ಹೇಳಿದೆ ನಿಮಗೆ ಮೊದಲ CDS ಯಾರಿದ್ದಾರೆ, ದೇಶದ ಮೊದಲ CDS ಯಾರು ಅಂತ ಕೇಳಿದ್ರೆ, ಸೊ ಇಂಪಾರ್ಟೆಂಟ್ ಬಿಪಿನ್ ರಾವತ್. ಓಕೆ, ಯಾರಲ್ಲಿ? ಬಿಪಿನ್ ರಾವತ್. ಸೊ ಹಾಗಾದ್ರೆ CDS ಹುದ್ದೆಯನ್ನು ಶಿಫಾರಸು ಮಾಡಲು ಸಮಿತಿ ಯಾವುದು ಅಂತ ಕೇಳಿದ್ರೆ ಕಾರ್ಗಿಲ್ ರಕ್ಷಣಾ ಸಮಿತಿ ಅಂತಿದೆ. ಸೊ ಇಂಪಾರ್ಟೆಂಟ್ ಕಾರ್ಗಿಲ್ ರಿವ್ಯೂ ಕಮಿಟಿ ಅಂತ ಹೇಳ್ಬಿಟ್ಟು ಏನ್ ಮಾಡುತ್ತಾ, ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ CDS ಹುದ್ದೆಯನ್ನು ಸೃಷ್ಟಿಸಲು ಶಿಫಾರಸು ಮಾಡಿದ್ರು. ನೆಕ್ಸ್ಟ್, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರ ಗರಿಷ್ಠ ಅಧಿಕಾರದ ಅವಧಿ 3 ವರ್ಷ ಇಲ್ಲವೇ 65 ವರ್ಷ. ಯಾವ್ದು ಮೊದಲಾಗ್ತದೆ ಅದು. CDS ಹುದ್ದೆಯ ರಕ್ಷಣಾ ಸಚಿವಾಲಯದ ಯಾವ ಪ್ರಮುಖ ಇಲಾಖೆಯ ಮುಖ್ಯಸ್ಥರನ್ನಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಇದು CDS ಐತಲ್ಲ, ಈ ಹುದ್ದೆ ರಕ್ಷಣಾ ಸಚಿವಾಲಯದ ಯಾವ ಪ್ರಮುಖ ಇಲಾಖೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ, ಇಂಪಾರ್ಟೆಂಟ್ ಮಿಲಿಟರಿ ವ್ಯವಹಾರಗಳ ಇಲಾಖೆಯಲ್ಲಿ, ಡಿಪಾರ್ಟ್ಮೆಂಟ್ ಆಫ್ ದ ಮಿಲಿಟರಿ ಅಫೇರ್ಸ್ ಅಲ್ಲಿ ಏನಾಗ್ತದೆ ಇದು ಸೊ ಪ್ರಮುಖವಾಗಿ ಕಂಡು ಬರುತ್ತೆ. ಓಕೆ, ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಫಸ್ಟ್ ಜನರಲ್ ಬಿಪಿನ್ ರಾವತ್ ಅವರು ದೇಶದ ಮೊದಲ CDS ಆಗಿ ಗುರುತಿಸಿಕೊಂಡ್ರು. ಸೊ ದುರದೃಷ್ಟವಶಾತ್ 2021 ಡಿಸೆಂಬರ್ 8ಕ್ಕೆ ಇವರು ಏನಾಗ್ತಾರೆ ಅಂತ ಕೇಳಿದ್ರೆ, ತಮಿಳುನಾಡಿನ ಒಂದು ಪ್ರದೇಶದಲ್ಲಿ ವಿಮಾನ ದುರಂತದಲ್ಲಿ ಸಾವಿಗೆ ಈಡಾಗ್ತಾರೆ. ನೆಕ್ಸ್ಟ್ ಯಾರಿದ್ರು ಅಂತ ಕೇಳಿದ್ರೆ ಅನಿಲ್ ಚೌಹಾಣ್ ಅಂತ ಬರ್ತಾರೆ. ಅನಿಲ್ ಚೌಹಾಣ್ ದೇಶದ 2ನೇ CDS ಆಗಿ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥದ್ದು. ಈಗ ಪ್ರಸ್ತುತ ಇಂಪಾರ್ಟೆಂಟ್ ನ್ಯೂ ಚೀಫ್ ಡಿಫೆನ್ಸ್ ಸ್ಟಾಫ್ ಯಾರಿದ್ದಾರೆ ಅಂತ ಕೇಳಿದ್ರೆ NS ರಾಜಸುಬ್ರಹ್ಮಣ್ಯಂ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಕೆಲವೊಂದಿಷ್ಟು ಬದಲಾವಣೆಗಳಾಗಿವೆ, ಕೆಲವೊಂದಿಷ್ಟು ನೇಮಕಾತಿಗಳಾಗಿವೆ. ಆ ನೇಮಕಾತಿಗಳನ್ನ ನಾವು ನೋಡೋದಾದ್ರೆ, ಸೊ ಇಂಪಾರ್ಟೆಂಟ್ ಸ್ನೇಹಿತರೆ, ಇತ್ತೀಚೆಗೆ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ನೀತಿ ಆಯೋಗದ ಸಭೆಯನ್ನ ಕರೆದಿದ್ರು. ಅಲ್ಲಿ ದೇಶದ 29 ರಾಜ್ಯಗಳ ಮುಖ್ಯಮಂತ್ರಿಗಳು ಸಹ ಭಾಗವಹಿಸಿದ್ದು ವಿಶೇಷತೆ. ನೀತಿ ಆಯೋಗದ ನೂತನ ವೈಸ್ ಚೇರ್ಮನ್ ಆಗಿ ಅಶೋಕ್ ಕುಮಾರ್ ಲಹಾರಿ ಅವರನ್ನು ನೇಮಕ ಮಾಡಲಾಗಿದೆ. ಇನ್ನು ವೆಸ್ಟ್ ಬೆಂಗಾಲ್ ನೂತನ ಮುಖ್ಯಮಂತ್ರಿಯಾಗಿ ಸುವೇದು ಅಧಿಕಾರಿ ಆಯ್ಕೆ ಆದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಡೆಪ್ಯೂಟಿ ಕಮಿಷನರ್ ಆಗಿ ಅಥವಾ ಡೆಪ್ಯೂಟಿ ಗವರ್ನರ್ ಆಗಿ, ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಡೆಪ್ಯೂಟಿ ಗವರ್ನರ್ ಇರ್ಲಿ, ನೋಡೋಣ ಯಾರಿದ್ದಾರೆ ಅಂತ. ನೌಕಾಪಡೆಯ ನೂತನ ಅಡ್ಮಿರಲ್ ಯಾರಿದ್ದಾರೆ ಅಂತ ಕೇಳಿದ್ರೆ ಕೃಷ್ಣ ಸ್ವಾಮಿನಾಥನ್ ಇದ್ದಾರೆ. ಸೊ ಇಂಪಾರ್ಟೆಂಟ್ ಕೃಷ್ಣ ಸ್ವಾಮಿನಾಥನ್. ದೆನ್ ಪ್ರಸಾರ ಭಾರತಿಯ ನೂತನ ಅಧ್ಯಕ್ಷರಾಗಿದ್ದಾರೆ ಅಂತ ಕೇಳಿದ್ರೆ ಪ್ರಸೂನ್ ಜೋಶಿ ಅಂತಿದ್ದಾರೆ. ರಾ ಅಂತ ಬರುತ್ತೆ. ರಾ ಅಂತಂದ್ರೆ ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತ ಬರುತ್ತೆ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ನಮ್ಗೆ, ನವದೆಹಲಿಯಲ್ಲಿ ಕಂಡು ಬಂದ್ರೆ. ಸೊ ನಿಮಗೆ ಗೊತ್ತಿರಲಿ, 1968ಕ್ಕೆ ಸ್ಥಾಪನೆ ಆಗ್ತದೆ. ರಾದ ನೂತನ ಅಧ್ಯಕ್ಷರನ್ನಾಗಿ ಫರಾನ್ ಜೈರ್ ಅವರನ್ನು ನೇಮಕ ಮಾಡಲಾಗಿದೆ. ಈ ರಾ ಐತಲ್ಲ, ಇಂಟರ್ನ್ಯಾಷನಲ್ ಬ್ಯೂರೋ ಮತ್ತು ರಾ ಇಡೀ ಜಗತ್ತಿನ ಅತಿದೊಡ್ಡದಾಗಿರತಕ್ಕಂತ ಅತ್ಯಂತ ಹಳೆಯ ಒಂದು ಗುಪ್ತಚರ ಇಲಾಖೆ ಯಾವುದು ಅಂತ ಕೇಳಿದ್ರೆ ಅದು ರಾ ಆಗ್ತದೆ. ಓಕೆ, ಸಾರಿ, IB ಆಗ್ತದೆ, ಇಂಟರ್ನಲ್ ಬ್ಯೂರೋ ಅಂತ. ಈ ಕೆಳಕಂಡ ಯಾರಿಗೆ 2026ನೇ ಸಾಲಿನ ಅಂತಾರಾಷ್ಟ್ರೀಯ ಭೂಗರ್ಭ ಪ್ರಶಸ್ತಿ ಲಭಿಸಿದೆ. ಸೊ ನಿಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್ ಯಂಗ್ ಸುಯಾನಜಿ ಲಿನ್ ಜಿಂಗ್ ಎನ್ನುವ ಇಬ್ಬರು ವ್ಯಕ್ತಿತ್ವಗಳಿಗೆ 2026ನೇ ಸಾಲಿನ 2026ನೇ ಸಾಲಿನ ಒಂದು ಅಂತಾರಾಷ್ಟ್ರೀಯ ಭೂಗರ್ಭ ಪ್ರಶಸ್ತಿ ಸಂದಿದೆ. ಸೊ ಇಂಪಾರ್ಟೆಂಟ್ ಟ್ರಾವೆಲ್ ಟು ತೈವಾನ್ ಎನ್ನುವ ಒಂದು ಪುಸ್ತಕಕ್ಕೆ, ಇದನ್ನ ಚೀನಿ ಭಾಷೆಯ ಮ್ಯಾಂಡ್ರೋ ಎನ್ನುವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಲಾಗಿದೆ. ಸೊ ಆ ರೀತಿ ಅನುವಾದ ಮಾಡಿರ್ತಕ್ಕಂಥ ಕೃತಿಗೆ ತೈವಾನ್ ಟ್ರಾವೆಲ್ ಅಂತ ಬರುತ್ತೆ, ಇಂಟರ್ನ್ಯಾಷನಲ್ ಬುಕ್ ಪ್ರೈಸ್ 2026. ಸೊ ನಾನು ಆಗ್ಲೇ ಹೇಳಿದೆ ನಿಮಗೆ, ತೈವಾನಿನ ಲೇಖಕ ಯಂಗ್ ಶುವಾಂಗಜಿ ಅವರು ಏನ್ ಬರೆದಿರ್ತಕ್ಕಂಥ ತೈವಾನ ಪ್ರವಾಸ ಕಥನ ಅಂತ ಬರುತ್ತಾ ಆ ಕೃತಿಗೆ ಲಿಂಕಿಂಗ್ ಅವ್ರು ಏನ್ ಮಾಡ್ತಾರ, ಇಂಗ್ಲಿಷ್ಗೆ ಅನುವಾದ ಮಾಡ್ತಾರ. ಸೊ ಇದು ಚೀನಾದ ಯಾವ ಭಾಷೆಯಲ್ಲಿ ಐತೆ ಅಂತ ಹೇಳಿದೆ ನಾನು ಮ್ಯಾಂಡರಿನ್ ಭಾಷೆ. ನಿಮ್ಗೆ ಗೊತ್ತಿಲ್ಲ, ಮ್ಯಾಂಡರಿನ್ ಐತಲ್ಲ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಾತನಾಡುವ ಭಾಷೆಯಾಗಿ ಗುರುತಿಸ್ಕೊಳ್ತದ. ಇದು ಚೈನೀಸ್ ಭಾಷೆಯಾಗಿ ನಾವು ನೋಡ್ತೇವೆ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ಇದೇ ರೀತಿ ಭಾರತದ 2025ರಲ್ಲಿ ಭಾರತದ ಲೇಖಕಿಯಾಗಿರ್ತಕ್ಕಂಥ ಬಾನು ಮುಸ್ತಾಕ್ ಅವರಿಗೆ ಅವರ ಆರ್ಟ್ ಲ್ಯಾಂಪ್ ಅನ್ನುವ ಕೃತಿಯನ್ನ ದೀಪಾ ಬಸ್ತಿ ಅವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಕನ್ನಡದವರು ಇವರು 2025 ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ರು. ಇಷ್ಟು ಇದು ಗೊತ್ತಿರಲಿ, ಮೋರ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಕರ್ನಾಟಕ ಸರ್ಕಾರ ಈ ಕೆಳಕಂಡ ಯಾವ ಕಪ್ಪೆಯನ್ನ ರಾಜ್ಯ ಕಪ್ಪೆ ಎಂದು ಆಯ್ಕೆ ಮಾಡಿದೆ. ಓಕೆ, ಸೊ ಇಂಪಾರ್ಟೆಂಟ್ ಮಲಬಾರ್ ಟ್ರೀ ಫ್ರಾಗ್ ಅಂತ ಬರುತ್ತೆ. ಮಲಬಾರ್ ಟ್ರೀ ಫ್ರಾಗ್ ಅನ್ನ ಕರ್ನಾಟಕ ಟು ಡಿಕ್ಲೇರ್ ದ ಮಲಬಾರ್ ಟ್ರೀ ಟೋಡ್ ಆಸ್ ಎ ಸ್ಟೇಟ್ ಫ್ರಾಗ್ ಅಂತ ಹೇಳ್ಬಿಟ್ಟು ರಾಜ್ಯದ
ಕಪ್ಪೆಯಾಗಿ ಈ ಒಂದು ಮಲಬಾರ್ ಪ್ರೀ ಕಪ್ಪೆಯನ್ನ ನಾವೇನ್ ಮಾಡ್ತೀವಿ, ಸೊ ಅನೌನ್ಸ್ಮೆಂಟ್ ಮಾಡಿದಾರ, ನಿಮಗೆ ಗೊತ್ತಿರಲಿ. ಅದೇ ರೀತಿ ರಾಜ್ಯದ ಕೀಟ ಅಂತ ಹೇಳ್ಬಿಟ್ಟು ಏನ್ ಮಾಡಿದಾರ ಅಂತ ಕೇಳಿದ್ರೆ, ಏಷ್ಯಾದ ಜೇನುನೊಣವಾಗಿರ್ತಕ್ಕಂಥ ಓಕೆ, ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತುಡವೆ ಜೇನು ಅಂತ ಬರುತ್ತಾ. ಸೊ ತುಡವೆ ಜೇನನ್ನ ಏನ್ ಮಾಡಲಾಗಿದೆ, ಸೊ ಇಂಪಾರ್ಟೆಂಟ್ ರಾಜ್ಯದ ಅಧಿಕೃತ ಕೀಟ ಅಂತ ಹೇಳ್ಬಿಟ್ಟು ಏನ್ ಮಾಡಿದಾರೆ, ಘೋಷಣೆಯನ್ನು ಮಾಡ್ತಾರೆ. ಓಕೆ, ಸೊ ಕಪ್ಪೆ ಐತಲ್ಲ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಈ ಕೆಳಕಂಡ ಯಾವ ಕೀಟವನ್ನ ರಾಜ್ಯ ಕೀಟವಾಗಿ ಘೋಷಿಸಿದೆ. ಸೊ ನಾನು ಆಗ್ಲೇ ಹೇಳಿದೆ ನಿಮಗೆ, ಏಷ್ಯಾದ ತೊಡವೆ ಜೇನನ್ನ ಏನ್ ಮಾಡಲಾಗಿದೆ, ಇಂಪಾರ್ಟೆಂಟ್ ರಾಜ್ಯದ ಕೀಟ ಅಂತ ಹೇಳ್ಬಿಟ್ಟು ಏನ್ ಮಾಡಲಾಗಿದೆ. ಸೊ ಇಂಪಾರ್ಟೆಂಟ್ ಕರೆದಿರ್ತಕ್ಕಂಥದ್ದು ಸಿರಿಕಲ್ಚರ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ರೇಷ್ಮೆಗೆ ಸಂಬಂಧಪಟ್ಟಿದೆ. ಓಕೆ, ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಸೊ ಇತ್ತೀಚೆಗೆ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದ 2026ನೇ ಸಾಲಿನ ವರುಣ ಯುದ್ಧಾಭ್ಯಾಸ ಈ ಕೆಳಕಂಡ ಎಲ್ಲಿ ಜರುಗಿತು ಅಂತ ಕೇಳ್ಬಿಟ್ಟು ಇರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅರಬ್ಬಿ ಸಮುದ್ರದಲ್ಲಿ ಏನಾಗ್ತದೆ, ಇದು ಈ ವರ್ಷ ಜಾರಿಗೆ ಆಗಿರ್ತಕ್ಕಂಥ 2026ನೇ ಸಾಲಿನ 2026ನೇ ಸಾಲಿನ ವರುಣ ಎನ್ನುವ ಯುದ್ಧಾಭ್ಯಾಸ ಭಾರತ ಮತ್ತು ಇಂಡಿಯಾ ಮತ್ತು ಫ್ರಾನ್ಸ್ ದೇಶದ ನಡುವೆ ನಡೀತು. ಸೊ ಅರಬ್ಬಿ ಸಮುದ್ರದಲ್ಲಿ ಜರುಗಿದೆ. ಸೊ ಎಕ್ಸರ್ಸೈಸ್ ಆಫ್ ದ ವರುಣ. ಹಾಗಾದ್ರೆ ಭಾರಿ ಇಂಪಾರ್ಟೆಂಟ್, ಕೆಲವೊಂದಿಷ್ಟು ದೇಶಗಳೊಂದಿಗೆ ಭಾರತ ದೇಶ ಯುದ್ಧಾಭ್ಯಾಸವನ್ನು ಜರುಗಿಸ್ತದೆ. ಅವು ಯಾವ್ಯಾವ ಅಂತ ನೋಡಿದ್ರೆ, ಅಮೆರಿಕ ದೇಶದೊಂದಿಗೆ ಯುದ್ಧಾಭ್ಯಾಸ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನ ಮಾಡ್ತದೆ ಭಾರತ ದೇಶ. ಇದು ಭೂಸೇನೆಗಳ ನಡುವೆ ವಜ್ರಪ್ರಹಾರ ವಿಶೇಷ ಪಡೆಗಳಾಗಿರ್ತಕ್ಕಂಥ ಕೆಲವೊಂದಿಷ್ಟು ಬರ್ತಾವಲ್ಲ, IBTV, ಇಂಡೋ ಟಿಬೇಟ್ ಬಾರ್ಡರ್ ಅಂತ ಹೇಳ್ಬಿಟ್ಟು ಬರುತ್ತೆ, BSF ಬರುತ್ತೆ, CISF ಅಂತ ಬರುತ್ತೆ, ಸೊ ನಾಗಾ ಪಡೆ, ಈ ರೀತಿಯ ಕೆಲವೊಂದಿಷ್ಟು ವಿಶೇಷ ಪಡೆಗಳ ಜೊತೆಗೆ, ಹೌದಾ. ಸೊ ವಜ್ರಪ್ರಹಾರ ಅಮೆರಿಕ ಮಾಡ್ತದ. ಇನ್ನು ಕೋಪ್ ಇಂಡಿಯಾ ಅಂತ ಹೇಳ್ಕೊಂಡು ಬರುತ್ತೆ, ವಾಯುಸೇನೆ ಜೊತೆಗೆ ಯುನೈಟೆಡ್ ಕಿಂಗ್ಡಮ್ ಆಫ್ ಇಂಡಿಯಾ ಅಥವಾ ಇಂಗ್ಲೆಂಡ್ ದೇಶ ಅಜಯ ವಾರಿಯರ್ ಅಂತ ಹೇಳ್ಬಿಟ್ಟು ಏನು ಭೂಸೇನೆ ಜೊತೆಗೆ, ಕೊಂಕಣ ಅಂತ ಹೇಳ್ಬಿಟ್ಟು ನೌಕಾಪಡೆ ಜೊತೆಗೆ, ಇಂದ್ರಧನುಷ್ ಅಂತ ಹೇಳ್ಬಿಟ್ಟು ವಾಯುಸೇನೆ ಜೊತೆಗೆ. ಇನ್ನು ಫ್ರಾನ್ಸ್ ಬರುತ್ತೆ, ಶಕ್ತಿ, ವರುಣ್ ಅಂಡ್ ಗರುಡ. ಸೊ ಈ ಶಕ್ತಿಯನ್ನ ಭೂಸೇನೆ ಪಡೆ ಜೊತೆಗೆ ಮಾಡಿದ್ರೆ, ವರುಣವನ್ನ ನೌಕಾಪಡೆ ಜೊತೆಗೆ ಮಾಡಿದ್ರೆ, ಗರುಡವನ್ನ ವಾಯುಸೇನೆ ಪಡೆ ಜೊತೆಗೆ ಮಾಡಿದ್ರು. ಇನ್ನು ರಷ್ಯಾ ದೇಶ ಬಹಳ ಇಂಪಾರ್ಟೆಂಟ್, ಇದನ್ನ ಎಕ್ಸಾಮ್ಗೆ PSI ಗೆ ಕೇಳಿದ್ದ. ಏನಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಇಂದ್ರ. ಸೊ ಇಲ್ಲೇ ಆನ್ಸರ್ ಇದೆ, ನಿಮಗೆ ಗೊತ್ತಿರ್ಲಿ. ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲ ಅಂತ ಕೇಳಿದ್ರೆ IND ಅಂತ ಬರುತ್ತೆ, ಇಂಡಿಯಾ ಮತ್ತು ರಷ್ಯಾ. ಇದನ್ನ ಇಂದ್ರ ಅಂತ ಕರೆದ್ವಿ. ಇದು ಭೂಸೇನೆ, ನೌಕಾಪಡೆ ಮತ್ತು ವಾಯುಸೇನೆ 3 ಜಂಟಿ ಪಡೆಗಳ ಜೊತೆಗೆ ರಷ್ಯಾ ದೇಶ ಏನ್ ಮಾಡ್ತದೆ, ಕಾರ್ಯಾಚರಣೆಯನ್ನು ಮಾಡ್ತದೆ. ಇನ್ನು ಜಪಾನ್, ಸೊ ಧರ್ಮ ಗಾರ್ಡಿಯನ್, ಜೆಮೆಕ್ಸ್, ಸಿನು ಮೈತ್ರಿ ಅಂತ ಬರುತ್ತೆ. ಸಿನು ಮೈತ್ರಿಯನ್ನು ವಾಯುಪಡೆ ಜೊತೆಗೆ ಮಾಡಿದ್ರೆ, ಜೆಮೆಕ್ಸ್ ನೌಕಾಪಡೆ ಜೊತೆಗೆ, ಧರ್ಮಗಾಡಿಯನ್ನ ಭೂಸೇನೆ ಪಡೆ ಜೊತೆಗೆ ಮಾಡ್ತಾರೆ. ಇನ್ನು ಆಸ್ಟ್ರೇಲಿಯಾ ಅಸ್ಮಾ ಹಿಂದ್ ಔಂದಿಸ್ಕ್ ಅಂತ ಬರುತ್ತೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಕೆಲವೊಂದಿಷ್ಟು ದೇಶಗಳೊಂದಿಗೆ ಭಾರತ ಕೆಲವೊಂದಿಷ್ಟು ಯುದ್ಧ ಸಮರಾಭ್ಯಾಸವನ್ನು ಮಾಡ್ತದೆ. ಚೀನಾ ದೇಶಕ್ಕೆ ಆ್ಯಂಡ್ ಅಂತ ಹೇಳ್ಬಿಟ್ಟು, ಬಾಂಗ್ಲಾದೇಶ ಸಂಪ್ರೀತಿ, ಬೋಂಗ್ ಸಾಗರ್ ಅಂತ ಹೇಳಿ, ಶ್ರೀಲಂಕಾ ಜೊತೆಗೆ ಮಿತ್ರ ಶಕ್ತಿ, ಸಿನ್ಸೆಕ್ಸ್ ಅಂತ ಹೇಳಿ, ಇತ್ತೀಚೆಗೆ ಸಿನ್ಸೆಕ್ಸ್ ಕೂಡ ಆಗಿದೆ. ಇನ್ನು ನೇಪಾಳ ಜೊತೆಗೆ ಸೂರ್ಯ ಕಿರಣ್, ಇಂಡೋನೇಷ್ಯಾ ಜೊತೆಗೆ ಗರುಡ ಶಕ್ತಿ, ಸಿಂಗಾಪುರ ಜೊತೆ ಸಿಂಬೆಕ್ಸ್, ಥೈಲ್ಯಾಂಡ್ ಜೊತೆ ಮೈತ್ರಿ, ಒಮೆನ್ ಅಲ್ ನಸೀಮ್ ಅಲ್ ಬ್ರಹಾ ಅಂತ ಹೇಳ್ಬಿಟ್ಟು, ಕಜಕಿಸ್ತಾನ್ ಜೊತೆಗೆ ಕಾಜಿನ್, ಉಜ್ಬೇಕಿಸ್ತಾನ್ ಜೊತೆಗೆ ದಸ್ತಿಕ್. ಓಕೆ, ದಸ್ತಿಕ್ ನಿಮಗೆ ಗೊತ್ತಿರಲಿ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಯಾವ್ದಿದೆ ನೋಡ್ತೀವಿ. ಸೊ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ 2026ರ ವಿಜೇತ ಪುರುಷ ಆಟಗಾರ ಯಾರು ಅಂತಿದೆ. ಸೊ ಅಲೆಕ್ಸಾಂಡರ್ ಝರೆವ್ ಅಂತ ಬರ್ತಾನೆ. ಸೊ ಅಲೆಕ್ಸಾಂಡರ್ ಝರೆವ್ ತಮ್ಮ ಚೊಚ್ಚಲ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಅನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಇವರು ಪಡೆದಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಂಪಾರ್ಟೆಂಟ್ ಒಟ್ಟಾರೆ ಏನು 3 ವಾರ್ಷಿಕವಾಗಿ 4 ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ಗಳು ನಡೀತಾವಲ್ಲ. ಸೊ ವಾರ್ಷಿಕವಾಗಿ ಓಕೆ ನಡೆಯುವ 4 ಟೂರ್ನಮೆಂಟ್ಗಳ ಜೊತೆಗೆ ಅಲ್ಲಿ ಯಾರು ವಿನ್ ಆದ್ರು, ಅಲ್ಲಿ ಭಾರತೀಯರದ್ದು ಏನಿದೆ, ಅಥವಾ ಆ ಒಂದು ಟೂರ್ನಮೆಂಟ್ಗಳಲ್ಲಿ ಆ ಟೂರ್ನಮೆಂಟ್ಗಳು ಎಷ್ಟೊಂದು ಐತಿಹಾಸಿಕವಾಗಿ ಹಿನ್ನೆಲೆಯನ್ನ ಪಡೆದಿವೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ಜಸ್ಟ್ ಒಂದು ಕ್ವಶನ್ ಗಾಗಿ ಸುಮ್ಮನೆ ತಗೊಂಡ್ಬಂದಿದ್ದೆ ನಾನು. ಇದು ಆಗಿತ್ತು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಅದರ ಜೊತೆಗೆ ಸಾಮಾನ್ಯ ಅಧ್ಯಯನ. ಇದರ ಉಪಯೋಗವನ್ನು ಪಡ್ಲಿಕ್ಕಾಗಿ ಸ್ಪರ್ಧಾ ವಿವೇಕವನ್ನು ನೀವು ಸಂಪರ್ಕಿಸಬೇಕು. ಟೆಲಿಗ್ರಾಮ್ ಅಲ್ಲಿ ಕೂಡ ನಾವು ಅವೈಲೇಬಲ್ ಇದ್ದೀವಿ, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅವೈಲೇಬಲ್ ಇದ್ದೀವಿ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ GK ಏನ್ ಮಾಡ್ತಾ ಹೋಗೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಮೋರ್ ದನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂತ ಕೇಳಿದ್ರೆ, ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನ ಮತ್ತು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ವಿಷಯಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದೇ ರೀತಿ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್.